ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ಗೇಟ್ ಓಪನ್ ಮಾಡ್ತಾ ಇದ್ರಲ್ಲ, ಈ ಲ್ಯಾಂಡು 4 ಎಕರೆ 23 ಗುಂಟೆ ಲ್ಯಾಂಡು. ಎಂಟೈರ್ ಲ್ಯಾಂಡ್ ಫೆನ್ಸ್ ಆಗಿದೆ. ಒಳಗಡೆ ತೋರಿಸ್ಕೊಟ್ಟು ಬನ್ನಿ. ತುಂಬಾ ಸೂಪರಾಗಿದೆ, ಸಖತ್ತಾಗಿದೆ ಲ್ಯಾಂಡು ಅಂತ ಹೇಳೋಕ್ಕೋಗಲ್ಲ. ವಾಸ್ತವ ಏನಿದೆ ಅದು ಮಾತ್ರ ಹೇಳ್ತೇನೆ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ. ಇಂಟ್ರೆಸ್ಟ್ ಇರೋರು ದಯಮಾಡಿ ಪೂರ್ತಿ ವಿಡಿಯೋ ನೋಡಿ. ಒಂದು ಬೋರ್ ಇದೆ, ತೋರಿಸ್ಕೊಡ್ತೀನಿ. ಅದನ್ನು ಓನ್ TCನೂ ಕೂಡ ಇದೆ. ಪವರ್ ಕನೆಕ್ಷನ್ ಆಗಿದೆ. ನೀರು ಕೂಡ ಸಖತ್ತಾಗಿ ಬಂದಿದೆ. ಕಪ್ಪು ಮಣ್ಣು ವ್ಯವಸಾಯಕ್ಕೆ ತುಂಬಾ ಶ್ರೇಷ್ಠವಾಗಿದೆ, ಯೋಗ್ಯವಾಗಿದೆ ಅಂತಲೂ ಕೂಡ ಹೇಳಲ್ಲ. ಕೆಲವೊಂದು ಬೆಳೆಗಳನ್ನು ಬೆಳಿಬಹುದು. ಪಕ್ಕದಲ್ಲಿ ಸ್ವಲ್ಪ ದೂರಲ್ಲೇ ಬಾಳೆ ಮತ್ತು ತೆಂಗು ಹಾಕಿದ್ದಾರೆ. ಅದು ಹೊರತುಪಡಿಸಿದ್ರೆ ಬೇರೆ ಬೆಳೆ ಬೆಳೆಯೋಕ್ಕಾಗುತ್ತೋ ಆಗಲ್ವೋ ಅಂತ ನನಗೆ ಅದ್ರ ಬಗ್ಗೆ ತುಂಬಾ ಐಡಿಯಾ ಇಲ್ಲ. ಬಟ್ ಕಮರ್ಷಿಯಲ್ ರೀತಿ ಒಂದು ಕೋಳಿ ಫಾರ್ಮ್ ಮಾಡೋದು ಅಥವಾ ಬೇರೆ ಏನು ಮಾಡೋದು ಅದಕ್ಕೊಂದು ತುಂಬ ಸೂಕ್ತವಾಗಿದೆ, ಉಪಯುಕ್ತವಾಗಿದೆ. ಟಾರ್ವಾಡ್ಗೆ ಅಟ್ಯಾಚ್ ಆಗಿರೋದ್ರಿಂದ ಮತ್ತು NHಯಿಂದ ಓನ್ಲಿ 4 ಕಿಲೋಮೀಟ್ರು. ಫ್ರಮ್ ನಂಜನಗೂಡು 23 ಕಿಲೋಮೀಟ್ರು, ಫ್ರಮ್ ಮೈಸೂರು 43 ಕಿಲೋಮೀಟ್ರು, ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ 165 ಕಿಲೋಮೀಟ್ರ್ ಆಗುತ್ತೆ. ನಾನು ಹೇಳ್ದಂಗೆ ಬೇರೆ ಏನಾದ್ರು ಮಾಡ್ತೀನಿ ಅಂದರೆ ಫ್ಯಾಕ್ಟ್ರಿ ಮಾಡ್ಬೋದು, ಅಥವಾ ಪೌಲ್ಟ್ರಿ ಫಾರ್ಮ್ ಮಾಡ್ಬೋದು, ಈ ಕೌ ಶೆಡ್ ಮಾಡ್ಬೋದು. ಈ ಥರ ಏನಾದ್ರು ಒಂದು ಎಕ್ಸ್ಟ್ರಾ ಮಾಡ್ತೀನಿ ಅಂದರೆ ಅದು ಸೂಕ್ತವಾಗಿದೆ. ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಪ್ರತಿಯೊಂದಕ್ಕೂ ತುಂಬಾ ಅನುಕೂಲವಾಗಿದೆ. ಟೌನ್ಗೆ ತುಂಬ ಹತ್ತಿರದಲ್ಲಿದೆ. ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಇವರು ಪರ್ಚೇಸ್ ಮಾಡಿರೋದು ಪ್ರಾಪರ್ಟಿ. ಏನಿದೆ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಲೀಗಲ್ ಕೊಡೋಣ. ಪ್ರೈಸ್ ಬಂದು ಓನರ್ ಹೇಳ್ತಿರೋದು ಫೈನಲ್ 35 lakhs ಅಂತ ಹೇಳ್ತಿದ್ದಾರೆ. ಯಾಕಂದರೆ ಎದುರುಗಡೆ ಸುತ್ತಮುತ್ತ ಎಲ್ಲ ಆಗಿಬಿಟ್ಟಿದೆ 35 lakhsಗೆ. ನನ್ನ ಪ್ರಕಾರ ಕುಂತಿರೋ ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದೇನೋ. ಎದುರುಗಡೆ ಕೂರಿಸ್ಕೊಳೋಣ, ಓನರು ರೇಟನ್ನು ಫಿಕ್ಸ್ ಮಾಡ್ತಾರೆ. ನಿಮಗೇನಾದರೂ ಪೌಲ್ಟ್ರಿ ಫಾರಮು ಅಥವಾ ಏನಾದರೂ ಕಮರ್ಷಿಯಲಿಗೆ ಇಟ್ಕೆ ಫ್ಯಾಕ್ಟ್ರಿನೋ ಇನ್ನೇನೋ ಫ್ಯಾಕ್ಟ್ರಿನೋ ಕೌ ಶೆಡ್ಡು ಇವೆಲ್ಲ ಏನು ಮಾಡಬೇಕು ಅಂದರೆ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ಲ್ಯಾಂಡ್ ತೋರಿಸ್ಕೊಡೋಣ. ಟಾರ್ವಾಡ್ಗೆ ಅಟ್ಯಾಚ್ ಇದೆ. ಯಾರ ಜಮೀನು ಮೇಲೂ ಹೋಗಬೇಕಾಗಿಲ್ಲ. ನೋಡಿದ್ರಲ್ಲ ಬೋರು ಮತ್ತು TC ಎಲ್ಲ ತೋರಿಸಿದ್ನಲ್ಲ, ವಿಡಿಯೋ ತೋರಿಸಿದ್ದೀನಿ. ನೋಡ್ಕೊಳ್ಳಿ ಕ್ಲಿಯರಾಗಿ. ಸೂಕ್ತವಾಗಿದೆ ಅನಿಸಿದ್ರೆ ದಯಮಾಡಿ ಬನ್ನಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.